ಅಡುಗೆ ಎಲ್ಲ ಆಗಿದ್ದರಿಂದ ಊಟ ಕೊಡಲಿಕ್ಕೆ ಅಂತ ಅಂದ್ಬಿಟ್ಟು ಹೊಲ ಹತ್ರ ಹೊರಟ್ವಿ. ನನ್ನ ಮಡಿಕೇರಿ. ರಶ್ಮಿಕಾ ಒಂದಣ್ಣ. ಎಷ್ಟಕ್ಕೋಗುತ್ತ? ಎಷ್ಟಕ್ಕೋಗುತ್ತೆ? ಕ್ವಿಂಟಲ್. ಲಾಭ ನಿಮಗೆ. ಒಳ್ಳೆ ಟೈಮಿಗೆ ಹೋದ್ರೆ ಸರಿ. ಇದೊಂದೇ ಬೆಳೆ ಅದ ತಾತ? ಸೊ ಅದು ಬರ್ತಾ ಇದ್ದಾರೆ ನಮ್ಮ ಅಕ್ಕ. ಧೀರ 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 ಅಜ್ಜಿ ಅಲ್ಲ ಹೂವ ನೆಟ್ಟವ್ರಲ್ಲ ಅಲ್ಲೆಲ್ಲ, ಅದಕ್ಕೆ ನಾ ಮುಂದಕ್ಕೆ ಹೋಗಿದ್ದೀವಿ. ಓ ಅಜ್ಜಿ ಅನಿಸುತ್ತಿದೆ. ಫ್ರೆಂಚ್ ಫ್ರೈಸ್ ಮಾಡ್ತಾಳೆ. ಇಲ್ಲಿ ರೈತರನ್ನ ನೋಡ್ತಾ ಎಷ್ಟು ಕಷ್ಟಪಡ್ತಾರೆ, ಎಷ್ಟು ವಯಸ್ಸಾಗಿದ್ರು ಅಷ್ಟೆಲ್ಲ ಕೆಲಸ ಮಾಡ್ತಾರೆ. ನಾವು ಒಂದು ಚಿಕ್ಕ ಕೆಲಸ ಮಾಡಿದ್ರು ಅಷ್ಟೊಂದು ಸುಸ್ತು ಮಾಡ್ಕೊತೀವಿ. ಬಟ್ ಇವರೆಲ್ಲ ಅಷ್ಟು ವಯಸ್ಸಾಗಿದ್ರು ಆ ಚೀಲ ಎತ್ತದಂತೆ, ಅದು 30-40 ಚೀಲಗಳಿತ್ತು. ಅದನ್ನೆಲ್ಲ ಜೋಡಿಸೋದು, ಕಳಿಸೋದು, ಮಾರಾಟ ಮಾಡೋದು. ಅಯ್ಯೋ, ನಮ್ಮ ಜೀವನನೇ ಎಷ್ಟೋ ಬೆಸ್ಟ್ ಅಂತ ಹೇಳ್ಬೋದು. ನಾವೆಲ್ಲ ಅಂಗಡಿಗೆ ಹೋಗಿ ಅದು ಬೇಕು ಇದು ಬೇಕು ಅಂತ ತಗೊಬರ್ತೀವಿ ಅಷ್ಟೇ. ಅದನ್ನೆಲ್ಲ ಬೆಳೆಯೋದು ಎಷ್ಟು ಕಷ್ಟ ಅಂತ ಇವತ್ತು ನನಗೆ ಗೊತ್ತಾಯಿತು. ನಾವಾದರೆ ಒಂದು 5 ನಿಮಿಷ ಟೈಮ್ ಸಿಕ್ತು ಅಂತ ಅಂದರೆ ಮೊಬೈಲ್ ನೋಡೋದು, ರೀಲ್ಸ್ ನೋಡೋದು, ಸ್ಕ್ರಾಲ್ ಮಾಡೋದು ಇದೇ ಮಾಡ್ತಿರ್ತೀವಿ. ಬಟ್ ಇವರು ಕೆಲಸನ ಹುಡುಕ್ತಾ ಜೀವನ ಮಾಡ್ತಾರೆ. ಸುಮ್ಮನೆ ಅಂತೂ ಕೂರಲ್ಲ ಯಾರೂ. ಹುಡ್ಕೊತ ಏನೂ ಕೆಲಸ ಇಲ್ಲ ಅಂದರೆ ಅಟ್ಲೀಸ್ಟ್ ಕಳೆ ಕೀಳ್ಕೊಂಡು ಬರೋದು, ಆ ಥರ ಆದರೂ ಕೆಲಸ ಹುಡ್ಕೊತ ಇವರೆಲ್ಲ ಮಾಡ್ತಾ ಇರ್ತಾರೆ. ಇದೆಲ್ಲ ನೋಡಿ ಟೈಮ್ನ ಎಷ್ಟು ಉಳಿಸ್ಬೋದು ನಾವು ಸ್ಪೆಂಡ್ ಮಾಡೋಕ್ಕಿಂತ ನಾವು ಅದನ್ನೆಷ್ಟು ಯೂಸ್ಫುಲ್ಲಾಗಿ ನಾವು ಕ್ರಿಯೇಟ್ ಮಾಡ್ಕೊಬೋದು ಅನ್ನೋದು ಇವರಿಂದ ನಾನು ಕಲಿತೆ. ನನ್ನ ಕಡೆಯಿಂದ ರೈತರಿಗೆಲ್ಲರಿಗೂ ಒಂದು ಹ್ಯೂಜ್ ಸಲ್ಯೂಟ್ ಅಂತಲೇ ಹೇಳ್ಬೋದು. ಮತ್ತೆಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಕೂತ್ವಿ. ಎಲ್ಲರದ್ದು ಊಟ ಆಗಿತ್ತು, ನಾವು ಕೊನೆಗೆ ಊಟಕ್ಕೆ ಕೂತ್ವಿ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮು ಹೊಲದಲ್ಲಿ ಊಟ ಮಾಡ್ತಾ ಇದ್ದಿದ್ದು. ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಎಲ್ಲ ಮುಗಿಸ್ಕೊತ ನಾವು ನೆಕ್ಸ್ಟ್ ಹಾಗೆ ದಾರಿಯಲ್ಲಿ ಬರ್ತಾ ನಮಗೆ ಸಿಕ್ಕಿದ್ದು ಹೂವಿನ ತೋಟ. ಹೂವಿನ ತೋಟ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಚೆಂಡು ಹೂವಿನ ತೋಟ.
ಆ್ಯಕ್ಚುಲಿ ದೀಪಾವಳಿ ಹಬ್ಬಕ್ಕೆ ಯೂಸ್ ಮಾಡ್ತಾರೆ ಚೆಂಡೂನ, ಬಟ್ ಇವಾಗಲೇ ಬೆಳೆದಿದ್ರು. ಸೀಸನ್ ಅಂತ ಇದು ಏನೋ. ಸೊ ಅದನ್ನು ನೋಡಿಕೊಂಡು ಅಲ್ಲೊಂದೆರಡು ಫೋಟೋಸ್ ಕ್ಲಿಕ್ ಮಾಡಿಕೊಂಡು ನಾನು ಸಿಂಚುಗೆ ತಕ್ಕೊಟ್ಟು, ಸಿಂಚು ನನಗೂ ತಕ್ಕೊಟ್ಟು ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವು ಡೈರೆಕ್ಟ್ ಮನೆಗೆ ಬಂದ್ವಿ. ಮನೆಯವ್ರು ಬಂದು ಹೊಡಿತಾರೆ. ಫೋಟೋ ತೆಗಿಯೇ. ಪ್ಲೇಸ್ ಮಾತ್ರ ಸೈಕಾಗಿದೆ. ನಮ್ ಕಡೆ ಜಾಸ್ತಿ ಟಿಬೆಟಿಯನ್ಸ್. ಬನ್ನಿ ಸಂಜೆ ಮನೆ ಹತ್ರ. ಅಲ್ಲೇ ನಮ್ಮನೆಗೆ ಡೋನು ಬನ್ರಿ. ಅಲ್ಲಿ ವಿಡಿಯೋ ಮಾಡ್ಕೊಂಡು ಬಂದಿದ್ದಲ್ಲ ಮ್ಯಾಗಡಿಕೆ. ಹೆಂಗ್ ಕುಯ್ಯೋದು? ಏನ ಹೆಂಗೆ? ಪಲ್ಲು ಇದು ಬರುತ್ತೆ, ಹಿಂಗ್ ಉತ್ತು ಕುಯ್ಯಿ. ಮಾಡಕ್ ಬಂದಿದ್ವಿ. ಅಂಕಲ್ ಅಲ್ಲ, ಅಂಕಲ್. ಏನೇಳು? ಅಂಕಲ್. ಐ ಲವ್ ಯು ಸಿಂಚು, ಐ ಲವ್ ಯು. ಗಿವ್. ಥ್ಯಾಂಕ್ ಯು. ಅಯ್ಯೋ, ಇಷ್ಟೇ ಪ್ರೀತಿ ಕಣೆ ನಿಂಗೆ. ಇಲ್ಲಿ ಆಳು ಮುಳು ಚಿಕ್ಕದನ್ನೆಲ್ಲ ಕೊಯ್ದ್ಬಿಟ್ಟು ಬೀಳಿಸ್ಬಿಟ್ಟು ನೀನು ಹಂಗೆ ಹೇಳ್ತೀಯ. ಆಂಟಿ ಬಾಯ್. ಫಸ್ಟ್ ಟೈಮ್ ಗೊತ್ತಿಲ್ಲ ನಾನು. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು ಟ್ರ್ಯಾಕ್ಟರ್ ಮೇಲೆ ಕೂತಿದ್ದು. ಒಳ್ಳೆ ರೋಲರ್ ಕೋಸ್ಟರ್ ಮೇಲೆ ಕೂತಂಗೆ ನನಗೆ ಫೀಲ್ ಆಗ್ತಿತ್ತು. ಫುಲ್ ಆಫ್ ರೋಡಿಂಗ್ ವೈಬ್ಸು, ಹಂಗೆ ಹಿಂಗೆ ಎಲ್ಲ ಆಡ್ತಿತ್ತು. ಹಾಗೂ ಆಡ್ಕೊಂಡು ಹೋದ್ವಿ ಕೊನೆಗೂ ಮನೆಗೆ. ನಾವು ಮನೆಗೆ ಹೋಗುವಾಗ ಎಲ್ಲರೂ ಅರ್ಜೆನ್ಸಿಯಲ್ಲಿದ್ದರು. ಯಾಕೆ ಅಂತ ಕೇಳಿದ್ರೆ ಎಲ್ಲರೂ ಹಾಲು ಕರಿಯೋಕ್ಕೆ ಹೋಗಬೇಕು, ಅರ್ಜೆಂಟಾಗಿ 5:30 ಆಗಿದೆ, ಹಾಲು ಕರಿಯೋಕ್ಕೆ ಹೋಗಬೇಕು ಅಂತ ಹೇಳ್ತಾನೆ ಇದ್ದರು. ನಾನು ಮನೆಗೆ ಬಂದಾಗ ಅಲ್ಲೂ ಆಂಟಿ ಮತ್ತು ಅಜ್ಜಿ ಇಬ್ಬರೂ ಹಾಲು ಕರಿತಾಯಿದ್ರು. ಅದನ್ನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಅದು ದನ ಒದಿಯುತ್ತಂತೆ, ಅದಕ್ಕೆ ಸುಮ್ಮನಾದೆ. ಅರ್ಥ ಬಿಡು ಪವಿತ್ರಳ ನೋಡಿ ಹಿಂಗಾಗೈತೆ, ಸೊಳ್ಳೆ ಕಚ್ಚಿರೋದು. ಬಿಡು, ಹಾಸ್ಪಿಟ್ಲಿಗೆ ಕರ್ಕೊಂಡು